ಶಾಸಕರ ಟಿಕೆಟ್ ಹುಚ್ಚಿಗೆ ಬಲಿಯಾದ ಐಪಿಎಲ್ ಫೈನಲ್ ಮ್ಯಾಚ್. ಬೆಂಗಳೂರು ಚಿನ್ನಸ್ವಾಮಿಯಿಂದ ಕೈ ತಪ್ಪಿದ ಐಪಿಎಲ್ ಫೈನಲ್. ಐಪಿಎಲ್ ಫೈನಲ್ ಮತ್ತು ಕ್ವಾಲಿಫೈಯರ್ ಪಂದ್ಯಗಳು ಶಿಫ್ಟ್ ಆಗಿವೆ. ಪ್ರತಿಯೊಬ್ಬ ಶಾಸಕರಿಗೆ 3 ಟಿಕೆಟ್ ಘೋಷಿಸಿದ್ದ ಸರ್ಕಾರ. ಒಂದೊಂದು ವಿಐಪಿ ಟಿಕೆಟ್ ಬೆಲೆ ಬರೋಬ್ಬರಿ 60,000 ರೂಪಾಯಿ ಇತ್ತು. 224 ಶಾಸಕರಿಗೆ 672 ಟಿಕೆಟ್ ನೀಡಲು ಒಪ್ಪಿತ್ತು. ಶಾಸಕರ ಹುಚ್ಚಿನ ಕಾರಣಕ್ಕೆ ಬೆಂಗಳೂರು ಪಂದ್ಯಗಳೆಲ್ಲವೂ ಈಗ ಶಿಫ್ಟ್ ಆಗಿರುವಂತದ್ದು. ಕ್ವಾಲಿಫೈಯರ್ 1 ಬೆಂಗಳೂರಿನಿಂದ ಧರ್ಮಶಾಲಕ್ಕೆ ಸ್ಥಳಾಂತರ ಆಗಿರುವಂತದ್ದು. ಎಲಿಮಿನೇಟರ್ ಪಂದ್ಯ ಸಹ ನ್ಯೂ ಚಂಡೀಗಢದಲ್ಲಿ ಆಯೋಜನೆ ಮಾಡಲಾಗಿದೆ. ಮೇ 27ಕ್ಕೆ ನ್ಯೂ ಚಂಡೀಗಢದಲ್ಲಿ ಕ್ವಾಲಿಫೈಯರ್ 2 ಪಂದ್ಯ ನಡೆಯಲಿದೆ. ಐಪಿಎಲ್ ಫೈನಲ್ ಪಂದ್ಯ ಗುಜರಾತ್ನ ಅಹಮದಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನಡೆಯಬೇಕಿದ್ದಂತಹ ಪಂದ್ಯಗಳು ಸ್ಥಳಾಂತರಗೊಂಡಿದೆ. ಫೈನಲ್ ಪಂದ್ಯ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಲಾಗಿದೆ. ಶಾಸಕರ ಟಿಕೆಟ್ ಹುಚ್ಚಿಗೆ ಈಗ ಐಪಿಎಲ್ ಫೈನಲ್ ಪಂದ್ಯ ರದ್ದಾಗಿರುವಂತದ್ದು. ಐಪಿಎಲ್ ಫೈನಲ್ ಮತ್ತು ಕ್ವಾಲಿಫೈಯರ್ ಪಂದ್ಯಗಳು ಶಿಫ್ಟ್ ಆಗಿವೆ. ಪ್ರತಿಯೊಬ್ಬ ಶಾಸಕರಿಗೂ 3 ಟಿಕೆಟ್ ಅನ್ನ ಘೋಷಿಸಿತ್ತು ಸರ್ಕಾರ. ಒಂದೊಂದು ವಿಐಪಿ ಟಿಕೆಟ್ನ ಬೆಲೆ ಬರೋಬ್ಬರಿ 60,000 ರೂಪಾಯಿ ಇತ್ತು. ಕ್ವಾಲಿಫೈಯರ್ 1 ಸಹ ಬೆಂಗಳೂರಿನಿಂದ ಈಗ ಧರ್ಮಶಾಲಕ್ಕೆ ಶಿಫ್ಟ್ ಆಗಿದೆ. ಎಲಿಮಿನೇಟರ್ ಪಂದ್ಯ ಸಹ ನ್ಯೂ ಚಂಡೀಗಢದಲ್ಲಿ ಆಯೋಜನೆ ಮಾಡಲಾಗಿರುವುದು. ಮೇ 27ಕ್ಕೆ ನ್ಯೂ ಚಂಡೀಗಢದಲ್ಲಿ ಕ್ವಾಲಿಫೈಯರ್ 2 ಪಂದ್ಯ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅವರು. ಅರುಣ್, ಐಪಿಎಲ್ ಪಂದ್ಯ ಶಿಫ್ಟ್ ಆಗೋದಕ್ಕೆ ಕಾರಣ ಶಾಸಕರ ಹುಚ್ಚಾಟನ ಅಂತ? ಏನಂದ್ರೆ 2026ರ ಒಂದು ಐಪಿಎಲ್ ಫೈನಲ್ ಇದೀಗ ಗುಜರಾತ್ಗೆ ಶಿಫ್ಟ್ ಆಗಿರುವಂತದ್ದು. ಇದಕ್ಕೆ ಪ್ರಮುಖವಾಗಿ ಕಾರಣ ಅಂತ ನೋಡೋದಾದ್ರೆ ಕೆಲವೊಂದಷ್ಟು ಅಂಶಗಳನ್ನ ಬಿಸಿಸಿಐ ಅವರು ಉಲ್ಲೇಖ ಮಾಡಿ ಕೆಎಸ್ಸಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಾಜಕೀಯವಾಗಿ ನೋಡೋದಾದ್ರೆ ಐಪಿಎಲ್ ಪ್ರಾರಂಭ ಆಯ್ತು ಅಂದ್ರೆ ಸಹ ಟಿಕೆಟ್ಗೋಸ್ಕರ ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಜಟಾಪಟಿ ಆಗ್ತಾ ಇದ್ರು. ಮತ್ತೆ ಟಿಕೆಟ್ ಗಳನ್ನ ಒಂದು ಪಂದ್ಯದಿಂದ ಸುಮಾರು ಒಂದು ಪಂದ್ಯ ಅಂದ್ರೆ ಸಹ ಅದರಲ್ಲಿ 1000 ಟಿಕೆಟ್ಗಳು ರಾಜಕಾರಣಿಗಳಿಗೆ ಹೋಗ್ತಾ ಇತ್ತು. ಇದರಿಂದ ಬಿಸಿಸಿಐಗೆ ಬೋರ್ಡ್ಗೆ ಇಷ್ಟೊಂದು ಟಿಕೆಟ್ ಗಳನ್ನ ಕೊಡಬೇಕಾಗುತ್ತೆ, ಅದು ಸಹ ಕಡಿಮೆ ಆಯ್ತು. ಅದ್ರ ಜೊತೆಗೆ ಕೆಎಸ್ಸಿಗೂ ಸಹ ಕೆಲವೊಂದು ಟಿಕೆಟ್ ಗಳನ್ನ ಯಾರ್ಯಾರು ಕೊಡಬೇಕು ಅವರು ಸಹ ಕೊಡಕ್ಕಾಗಿಲ್ಲ. ಸೊ ಅದು ಸಹ ಕಟ್ ಆಯ್ತು. ಸೊ ಇದರ ಬೆನ್ನಲ್ಲೇ ಮತ್ತೆ ಐಪಿಎಲ್ ಸಾಮಾನ್ಯವಾಗಿ ನಿಯಮದ ಪ್ರಕಾರ ಯಾರು ಫೈನಲ್ ಅನ್ನ ವಿನ್ ಆಗಿ ಇರ್ತಾರೆ ಸೊ ಅವರ ಹೋಮ್ ಗ್ರೌಂಡ್ ಅಲ್ಲಿ ಫೈನಲ್ ಅನ್ನ ಆಡಿಸ್ಬೇಕು, ಮತ್ತೆ ಕ್ವಾಲಿಫೈಯರ್ 1 ಅನ್ನ ಆಡಿಸ್ಬೇಕು ಅನ್ನೋದು ಬಿಸಿಸಿಐ ಮತ್ತೆ ಐಪಿಎಲ್ ನ ನಿಯಮಗಳಿರುವಂತದ್ದು. ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಕಳೆದ ವರ್ಷ ದುರಂತ ಆಯ್ತು. ಮತ್ತೆ ಅದ್ರ ಜೊತೆಗೆ ಐಪಿಎಲ್ ಕ್ವಾಲಿಫೈಯರ್ 1 ಇಲ್ಲಿ ಬೆಂಗಳೂರಲ್ಲಿ ಆದ್ರೆ ಮತ್ತೆ ಫೈನಲ್ ಏನಾದ್ರು ಇಲ್ಲ ಆದ್ರೆ ಸೀಟಿಂಗ್ ಕೆಪಾಸಿಟಿ ಸಹ ಕಡಿಮೆ ಇರುವಂತದ್ದು. ಕೇವಲ ಒಂದು 35,000 ಅಷ್ಟು ಇರುವಂತದ್ದು. ಅದರಲ್ಲಿ ಪ್ರೇಕ್ಷಕರಿಗೆ ಸಿಗುವುದು ಒಂದು 15,000ದಿಂದ 20,000 ಟಿಕೆಟ್ಗಳು ಮಾತ್ರ. ಮತ್ತೆ ಇನ್ನೆಲ್ಲದು ಸ್ಪಾನ್ಸರ್ಸ್ ಸಿಗೋದು, ಮತ್ತೆ ಫ್ರಾಂಚೈಸಿಗಳಿರ್ಬೋದು, ಮತ್ತೆ ಕೆಎಸ್ಸಿಎ, ಬಿಸಿಸಿಐ, ಐಸಿಸಿಐ ಹೀಗೆ ಎಲ್ಲರಿಗೂ ಸಹ ಕಾಂಪ್ಲಿಮೆಂಟರಿಗಳು ಹೋಗ್ಬೇಕಾಗುತ್ತೆ. ಹಾಗಾಗಿ ಐಪಿಎಲ್ ಇಲ್ಲಿ ಫೈನಲ್ ಇಲ್ಲಿ ಮಾಡಿದ್ರೆ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ವಿದೇಶದಿಂದ ಎಲ್ಲ ಆಟಗಾರರು ಬರುವಂತದ್ದು ಇರ್ಬೋದು, ಮತ್ತೆ ಬೇರೆ ಬೇರೆ ಐಸಿಸಿ ಅವರು ಬರುವಂತದ್ದು ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಕೆಲವೊಂದ್ ಕಡೆ ಕಷ್ಟ ಆಗುತ್ತೆ ಅನ್ನೋದೊಂದು ಕಾರಣ ಇಟ್ಕೊಂಡ್ರೆ, ಮತ್ತೊಂದು ಕಡೆ ರಾಜಕೀಯ ಕಾರಣ ಅನ್ನೋದು ಸಹ ಇದೀಗ ಒಂದು ಕ್ರಿಕೆಟ್ ವಿಶ್ಲೇಷಕರ ಮಾತಾಗಿರುವಂತದ್ದು. ಹಾಗಾಗಿ ಐಪಿಎಲ್ ಇದೀಗ ಫೈನಲ್ ಅನ್ನ ಗುಜರಾತ್ಗೆ ಶಿಫ್ಟ್ ಮಾಡಿರುವಂತದ್ದು. ಅದ್ರ ಜೊತೆಗೆ ಕ್ವಾಲಿಫೈಯರ್ 1 ಅನ್ನ ಧರ್ಮಶಾಲದಲ್ಲಿ ಆಡಿದ್ರೆ, ಮತ್ತೆ ಎಲಿಮಿನೇಟರ್ ಮತ್ತೆ ಕ್ವಾಲಿಫೈಯರ್ 2 ಅನ್ನ ಈಗ ನ್ಯೂ ಚಂಡೀಗಢದಲ್ಲಿ ಆಯೋಜನೆ ಮಾಡಿದೆ ಅಂತ ಹೇಳ್ಬಿಟ್ಟು ಬಿಸಿಸಿಐ ಒಂದು ಪ್ರೆಸ್ ರಿಲೀಸ್ ಅನ್ನ ಮಾಡಿರುವಂತದ್ದು. ಯಾಕಂದ್ರೆ ಬೆಂಗಳೂರಲ್ಲಿ ಕಪ್ಪನ್ನ ಗೆಲ್ಲಕ್ಕೆ ಈ ಬಾರಿ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಪ್ಪನ್ನ ಗೆಲ್ಲಕ್ಕೆ ಆರ್ಸಿಬಿ ಫೇವರೇಟ್ ತಂಡ ಆಗಿತ್ತು. ಒಂದು ವೇಳೆ ಏನಾದ್ರೂ ಬೆಂಗಳೂರಿನಲ್ಲಿ ಫೈನಲ್ ಇಟ್ಟಿದ್ರೆ ಒಂದು ಆರ್ಸಿಬಿ ಏನಾದ್ರು ಬಂದಿದೆ ಇದೇ ಹೋಮ್ ಗ್ರೌಂಡ್ ನಲ್ಲಿ ಚಾಂಪಿಯನ್ ಆಗಿದ್ರೆ ಅದು ಸಹ ಒಂದು ಹಿಸ್ಟ್ರಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅದು ಸಹ ಈಗ ನಿರಾಸೆ ಆಗಿರುವಂತದ್ದು. ಆದರೆ ಐಪಿಎಲ್ ನಲ್ಲಿ ಈಗ ಆರ್ಸಿಬಿ ಸಹ ಒಂದು ಉತ್ತಮವಾದ ತಂಡವಾಗಿರುವಂತದ್ದು. ಫೈನಲ್ ಎಲ್ಲೇ ಆದ್ರೂ ಸಹ ಒಂದು ಐಪಿಎಲ್ ಆರ್ಸಿಬಿ ಈ ಸಲ ಗೆಲ್ಲುತ್ತೆ ಅನ್ನೋದು ಸಹ ಒಂದು ಆರ್ಸಿಬಿ ಆಟಗಾರರ ಮತ್ತೆ ಆರ್ಸಿಬಿ ಪ್ರೇಕ್ಷಕರ ಒಂದು ಅಭಿಪ್ರಾಯ ಆಗಿರುವಂತದ್ದು. ಒಟ್ಟಿನಲ್ಲಿ ಈಗ ಬೆಂಗಳೂರಿನಿಂದ ಐಪಿಎಲ್ ಫೈನಲ್ ಒಂದು ಶಿಫ್ಟ್ ಆಗಿರುವಂತದ್ದು, ಅದ್ರ ಜೊತೆಗೆ ಕ್ವಾಲಿಫೈಯರ್ 1 ಸಹ ಶಿಫ್ಟ್ ಆಗಿರುವಂತದ್ದು. ಇನ್ನ ಮುಂದಿನ ವರ್ಷನೇ ಬೆಂಗಳೂರಿನಲ್ಲಿ ಐಪಿಎಲ್ ನಡೆಯುವಂತದ್ದು. ಗಂಗಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅರುಣ್.